ನಿರ್ಮಾಪಕನ ವಿರುದ್ಧ ಕಿಚ್ಚ ಸುದೀಪ್ ಸಮರ. ಎಂಎನ್ ಕುಮಾರ್, ಎಂಎನ್ ಸುರೇಶ್ ವಿರುದ್ಧ ಸಮರವನ್ನ ಸಾರಿದ್ದಾರೆ. ನಿರ್ಮಾಪಕನ ವಿರುದ್ಧ ಕಿಚ್ಚ ಸುದೀಪ್ ಸಮರ ಸಾರ್ತಾ ಇದ್ದಾರೆ. ಎಂಎನ್ ಕುಮಾರ್, ಎಂಎನ್ ಸುರೇಶ್ ವಿರುದ್ಧ ಸಮರ. ನಿರ್ಮಾಪಕರ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಕೇಸನ್ನ ಹಾಕಿದ್ದಾರೆ. ಇಂದು ಕೋರ್ಟ್ಗೆ ಹಾಜರಾಗಲಿರುವಂತಹ ನಟ ಸುದೀಪ್ ಕಾಲ್ ಶೀಟ್ ಕೊಡೋದಾಗಿ 9 ಕೋಟಿ ಪಡೆದ ಆರೋಪ ಸುದೀಪ್ ಮೇಲೆ ಕೇಳಿ ಬಂದಿತ್ತು. 7ನೇ ಎಸಿಜೆಎಂ ಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆ ಕೇಸನ್ನ ಹಾಕಿದ್ದಾರೆ ನಟ ಸುದೀಪ್. 2023ರಲ್ಲಿ ಕೇಸ್ ದಾಖಲಿಸಿದ್ದ ನಟ ಸುದೀಪ್ ನಿರ್ಮಾಪಕರ ವಕೀಲರಿಂದ ಸುದೀಪ್ ಕ್ರಾಸ್ ಎಕ್ಸಾಮಿನೇಷನ್ ಇವತ್ತು. ಕಳೆದ ಬಾರಿಯೂ ನ್ಯಾಯಾಲಯಕ್ಕೆ ಹಾಜರಾಗಿದ್ದ ನಟ ಸುದೀಪ್ ಇವತ್ತು ಕೂಡ ಹಾಜರಾಗ್ತಾರೆ. ನಿರ್ಮಾಪಕ ಪರ ವಕೀಲರ ಕ್ರಾಸ್ ಎಕ್ಸಾಮಿನೇಷನ್. ಸುದೀಪ್ ವರ್ಸಸ್ ನಿರ್ಮಾಪಕರು. ಸುದೀಪ್ ವಿರುದ್ಧ ಹಲವು ಆರೋಪ ಮಾಡಿದ್ದ ನಿರ್ಮಾಪಕ ಸಿನಿಮಾ ಮಾಡೋದಾಗಿ ಹೇಳಿ ಅಡ್ವಾನ್ಸ್ ಹಣ ಪಡೆದುಕೊಂಡ್ರು ಅಂತ ಹೇಳಿದ್ರು. ಆದ್ರೆ ಕಾಲ್ ಶೀಟ್ ಕೊಡುತ್ತಿಲ್ಲ ಎಂದು ಕುಮಾರ್ ಆರೋಪ ಮಾಡ್ತಾರೆ. ಸಿನಿಮಾವನ್ನ ಮಾಡುತ್ತಿಲ್ಲ, 9 ಕೋಟಿ ಅಡ್ವಾನ್ಸ್ ಅನ್ನು ಕೊಡ್ತಿಲ್ಲ ಅನ್ನುವಂಥ ಆರೋಪ ಮಾಡ್ತಾರೆ. ತಮಿಳು ನಿರ್ಮಾಪಕರಿಗೆ ಕಾಲ್ ಶೀಟ್ ಕೊಟ್ಟಿರೋದು ಸರಿನಾ? ಕುಮಾರ್ ಆರೋಪಕ್ಕೆ ನಿರ್ಮಾಪಕ ಎನ್.ಎಂ. ಸುರೇಶ್ ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ. ಕೆರಳಿ ಇಬ್ಬರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ದ ಸುದೀಪ್ ವಿರುದ್ಧ ನಿರ್ಮಾಪಕ ಎಂಎನ್ ಕುಮಾರ್ ಬಾಂಬ್ ಅನ್ನ ಸಿಡಿಸಿದ್ರು. ಸುದೀಪ್ ವಿರುದ್ಧ ಹಲವು ಆರೋಪ ಮಾಡಿದ್ದ ನಿರ್ಮಾಪಕ 9 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ತೆಗೆದುಕೊಂಡು ಕಾಲ್ ಶೀಟ್ ಅನ್ನ ಕೊಡ್ತಾ ಇಲ್ಲ, ತಮಿಳು ಸಿನಿಮಾಗಳಿಗೆ, ತಮಿಳು ರಂಗಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ನಿರ್ಮಾಪಕ ಕುಮಾರ್ ಮತ್ತು ಸುರೇಶ್ ಮಾಡ್ತಾರೆ. ಕುಮಾರ್ ಮಾಡಿದಂಥ ಆರೋಪಕ್ಕೆ ಸುರೇಶ್ ಕೂಡ ಅದಕ್ಕೆ ಸಾಥನ್ನ ಕೊಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 2023ರಲ್ಲಿ ಸುದೀಪ್ ಇದರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೇಸನ್ನ ದಾಖಲಿಸಿರ್ತಾರೆ. ಇವತ್ತು ನಿರ್ಮಾಪಕರ ಪರ ವಕೀಲರಿಂದ ಕ್ರಾಸ್ ಎಕ್ಸಾಮಿನೇಷನ್ ಇದೆ. ಅಂದರೆ ಪ್ರಶ್ನೆಯನ್ನ ಕೇಳುವಂಥದ್ದು, ವಕಾಲತ್ತನ್ನ ಹಾಕುವಂಥದ್ದು. ಸುದೀಪ್ಗೆ ಈ ಕುರಿತಾದಂಥ ಪ್ರಶ್ನೆಯನ್ನ ಕೇಳ್ತಾರೆ, ವಿಚಾರಣೆಯನ್ನ ನಡೆಸ್ತಾರೆ. ಅಂದರೆ ವಕೀಲರು ಇದ್ರ ಬಗ್ಗೆ ಮಾತುಕತೆಯನ್ನ ನಡೆಸ್ತಾರೆ. ಇವತ್ತು ಕೋರ್ಟ್ಗೆ ಹಾಜರಾಗಬೇಕು. ಸುದೀಪ್ ಹಾಜರಾಗ್ತಾರೆ. ಈ ಹಿಂದೆ ಕೂಡ ಹಾಜರಾಗಿದ್ರು, ವಿಚಾರಣೆಯನ್ನ ಎದುರಿಸಿದ್ರು. ಇವತ್ತು ಕೂಡ ಹಾಜರಾಗಬೇಕು. ಕ್ರಾಸ್ ಎಕ್ಸಾಮಿನೇಷನ್ ಇರುತ್ತೆ. ಹಾಜರಾಗಿ ವಕೀಲರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ ನಟ ಸುದೀಪ್. ಅಂದರೆ 9 ಕೋಟಿ ರೂಪಾಯಿ ಅಡ್ವಾನ್ಸನ್ನು ತೆಗೆದುಕೊಂಡಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಸುದೀಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಏನು ಒಂದು ಆರೋಪ ಕೇಳಿ ಬಂದಿತ್ತು, ಅದಕ್ಕೆ ಕುರಿತಾಗಿ ಮಾನನಷ್ಟ ಮೊಕದ್ದಮೆ ಕೇಸ್ನ ವಿಚಾರಣೆ ಇವತ್ತು. ಅಂದ್ರೆ ಸುದೀಪ್ ಕ್ರಾಸ್ ಎಕ್ಸಾಮಿನೇಷನ್ ಇರುವಂತದ್ದು, ಏನೆಲ್ಲ ಅಪ್ಡೇಟ್ಸ್ ಇದೆ ಯಾರು? ವನಿತಾ, ಏನಂದರೆ ಸುದೀಪ್ ಅವರು ನಿರ್ಮಾಪಕರಾದಂಥ ಎಂಎನ್ ಸುರೇಶು ಮತ್ತು ಎಂಎನ್ ಕುಮಾರ್ ಅವರ ವಿರುದ್ಧ ಒಂದು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು 2023ರಲ್ಲಿ ಹೂಡಿದ್ರು. ಸೊ ಅದರ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಇವತ್ತು ಎಸಿಜೆಎಂ ಕೋರ್ಟ್ನಲ್ಲಿ ಇರುವಂಥದ್ದು. ಖುದ್ದು ಸುದೀಪ್ ಅವರು ಇವತ್ತು ಕೋರ್ಟ್ಗೆ ಬಂದು ಕ್ರಾಸ್ ಎಕ್ಸಾಮಿನೇಷನನ್ನು ಎದುರಿಸುವಂಥದ್ದು. ಅಂದರೆ ಯಾರು ಆರೋಪಿ ಸ್ಥಾನದಲ್ಲಿ ಯಾರಿದ್ದಾರೆ, ಸೊ ಅವರ ಪರ ವಕೀಲರು ಸುದೀಪ್ ಅವರಿಗೆ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಯಾಕಂದರೆ ಯಾವ ಸಂದರ್ಭದಲ್ಲಿ ನೀವು ಒಂದು ಕಾಲ್ ಶೀಟ್ ಕೊಡೋದಾಗಿ ಹೇಳಿದ್ರಿ, ಮತ್ತು ಆ ಅಮೌಂಟ್ ಏನಾದರೂ ಪಡ್ಕೊಂಡಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಮತ್ತೆ ಈ ರೀತಿಯಾಗಿ ವಕೀಲರು ಅವರನ್ನು ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ಸುದೀಪ್ ಅವರು ಸಹ ಅವರ ಉತ್ತರ ಏನಿರುತ್ತೆ ಅದನ್ನು ಕೊಡಬೇಕಾಗುತ್ತೆ. 2023ರಲ್ಲಿ ನಟ ಸುದೀಪ್ ಅವರು ಏನು ಇಬ್ಬರು ನಿರ್ಮಾಪಕರ ವಿರುದ್ಧ ಈ ಒಂದು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ರು. ಯಾಕಂದರೆ ಅದಕ್ಕೂ ಮುಂಚೆ ಏನು ಕೆಲವೊಂದಷ್ಟು ಸುದ್ದಿಗೋಷ್ಠಿಯಲ್ಲಿ ಏನು ಸುದೀಪ್ ಅವರ ವಿರುದ್ಧ ಒಂದು ಆರೋಪಗಳನ್ನು ಮಾಡಿದ್ರು. ಅಂದರೆ ಸುದೀಪ್ ಅವರು ಅಂದರೆ ಅಮೌಂಟನ್ನು ಪಡ್ಕೊಂಡಿರ್ತಾರೆ, ಹಣವನ್ನು ಪಡ್ಕೊಂಡಿರ್ತಾರೆ, ಆದರೆ ನಮಗೆ ಕಾಲ್ ಶೀಟನ್ನು ಸರಿಯಾದ ಸಮಯಕ್ಕೆ ಕೊಡ್ತಾ ಇಲ್ಲ, ಮತ್ತು ಏನು ಫೋನ್ ಕಾಲ್ಗೆ ಸಿಗ್ತಾ ಇಲ್ಲ, ಮತ್ತು ನಮಗೆ ಮೀಟ್ ಮಾಡೋಕ್ಕೂ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸುದ್ದಿಗೋಷ್ಠಿಯಲ್ಲಿ ಇಬ್ಬರು ನಿರ್ಮಾಪಕರು ಏನೋ ಒಂದು ಆರೋಪವನ್ನು ಮಾಡಿದ್ರು. ಅದು ಸುಳ್ಳು ಅಂತ ಹೇಳ್ಬಿಟ್ಟು ಸುದೀಪ್ ಅವರು ಒಂದು ಕೋರ್ಟ್ಗೆ ಒಂದು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ರು. ಮತ್ತು ಆ ಒಂದು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಏನು ಆರಂಭದಲ್ಲಿ ಖುದ್ದು ಸುದೀಪ್ ಅವರು ಕೋರ್ಟ್ಗೆ ಬಂದು ನಾನು ಏನು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆನೆ ಮಾಡ್ತಾ ಇದ್ದೀನಿ, ಅದು ನಿಜ, ಮತ್ತು ಅದನ್ನು ನಾನು ಸಮರ್ಥನೆ ಮಾಡ್ಕೊತೀನಿ, ಮತ್ತು ಅದರಿಂದ ನಾನು ಹಿಂದೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಸಹ ಒಂದು ಸುದೀಪ್ ಅವರು ಕೋರ್ಟ್ನಲ್ಲಿ ಒಂದು ಜಡ್ಜ್ ಅವರ ಮುಂದೆ ಸ್ವರಿಂಗನ್ನು ತಗೊಂಡಿದ್ರು.
ಹೇಳಿದ್ರು. ಆ ನಂತರ ಏನು ನಿರ್ಮಾಪಕರು ಇಬ್ಬರು ಅದನ್ನು ಪ್ರಶ್ನೆ ಮಾಡಿ ಒಂದು ಹೈಕೋರ್ಟ್ಗೆ ಸಹ ಹೋಗಿದ್ರು. ಆ ನಂತರ ಹೈಕೋರ್ಟಲ್ಲಿ ಸುದೀಪ್ ಅವರು ಆ ಹೂಡಿದ್ದಂಥ ಮಾನನಷ್ಟ ಮೊಕದ್ದಮೆ ಏನಿದೆ ಅಂದರೆ ಕೆಳ ಹಂತ ನ್ಯಾಯಾಲಯದಲ್ಲಿ ಅದನ್ನು ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಇಬ್ಬರು ನಿರ್ಮಾಪಕರು ಒಂದು ಹೈಕೋರ್ಟ್ಗೆ ಹೋಗಿದ್ರು. ಆದರೆ ಹೈಕೋರ್ಟ್ ಸಹ ಅದನ್ನು ವಜಾ ಮಾಡಿತ್ತು. ಯಾಕಂದರೆ ಸುದೀಪ್ ಅವರು ಮಾಡಿರೋಂತಹ ಏನು ಡಿಫಾಮೇಷನ್ ಕೇಸಿದೆ ಅದು ಸರಿಯಾಗಿದೆ, ಮತ್ತು ಅದರಲ್ಲೊಂದು ಕೆಲವೊಂದಷ್ಟು ವ್ಯಾಲಿಡ್ ಪಾಯಿಂಟ್ಸ್ ಇದೆ ಮತ್ತು ದಾಖಲಾತಿಗಳಿದೆ. ಹಾಗಾಗಿ ಅದನ್ನು ವಿಚಾರಣೆ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಕೆಳ ಹಂತ ನ್ಯಾಯಾಲಯಕ್ಕೆ ಒಂದು ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಮತ್ತು ಇಬ್ಬರು ನಿರ್ಮಾಪಕರು ಯಾರು ಒಂದು ಅದನ್ನು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ರು, ಅವರ ಅರ್ಜಿ ಸಹ ವಜಾ ಆಗಿತ್ತು. ಹಾಗಾಗಿ ಇವತ್ತು ಏನು ಒಂದು ಖುದ್ದು ಏನು ಕೋರ್ಟ್ಗೆ ಇಬ್ಬರು ಸಹ ಒಂದದೇ ನಿರ್ಮಾಪಕರು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಏನೋ ಖುದ್ದು ಸುದೀಪ್ ಅವರು ಬಂದು ಆರೋಪಿಗಳ ಪರ ವಕೀಲರು ಯಾರಿರ್ತಾರೆ ಅವರ ಒಂದು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಸಾಧ್ಯತೆಯೂ ಇರುವಂಥದ್ದು. ವನಿತಾ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಸುದೀಪ್ ವಿಚಾರಕ್ಕೆ ಸಂಬಂಧಪಟ್ಟ ನಿರ್ಮಾಪಕರು ಏನು ಆರೋಪವನ್ನ ಮಾಡಿರ್ತಾರೆ, 9 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನು ತೆಗೆದುಕೊಂಡಿದ್ದಾರೆ, ಕಾಲ್ ಶೀಟು ಕೊಡ್ತಾ ಇಲ್ಲ, ಅಮೌಂಟ್ ಅನ್ನ ರಿಟರ್ನ್ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನ ಮಾಧ್ಯಮದ ಮುಂದೆ ನಿಂತ್ಕೊಂಡು ಮಾತನಾಡ್ತಾರೆ ಕುಮಾರ್. ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವೂ ಕೂಡ ಸುಳ್ಳು, ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಕೇಸನ್ನು ದಾಖಲಿಸಿರ್ತಾರೆ ಸುದೀಪ್. ಹೀಗಾಗಿ ಇದ್ರ ಬಗ್ಗೆ ವಿಚಾರಣೆ ಇರುವಂಥದ್ದು, ಅಂದರೆ ವಕೀಲರ ಜೊತೆ ನಿರ್ಮಾಪಕರ ವಕೀಲರ ಜೊತೆ ಕ್ರಾಸ್ ಎಕ್ಸಾಮಿನೇಷನ್ ಇರುವಂಥದ್ದು. ಇದಕ್ಕೆ ಇವತ್ತು ಹಾಜರಾಗ್ತಾರೆ ನಟ ಸುದೀಪ್.